ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಗಿದ್ರೆ ನಿಮ್ಮನೆ ಮಗಳು ರಶ್ಮಿ ಮಾಡೋ ನಮಸ್ಕಾರಗಳ ಜೊತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾಲ್ ಅ ಲಿಟಲ್ ಬಿಟ್ ಮೋರ್. ನಿಮಗೆ ನಾನೊಂದು ಒಳ್ಳೆ ಮಂಡ್ಯ ಶೈಲಿಯ ರೆಸಿಪಿ ನುಗ್ಗೆ ಸೊಪ್ಪು ಮತ್ತು ಉಪ್ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ. ಎಸ್ಪೆಷಲಿ ಈ ಮಳೆಗಾಲಕ್ಕೆ ಇದಂತೂ ತುಂಬಾ ಒಳ್ಳೆ ರೆಸಿಪಿ. ಬನ್ನಿ ಹಾಗಿದ್ರೆ ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ. 2 ಇಡೀ ಬಿಳಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ನಾನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ನಾನು ಇದಕ್ಕೆ 3/4 ಕಪ್ಪು ತೊಗರಿಬೇಳೆ, ಅದರಲ್ಲೂ ಸಣ್ಣ ತೊಗರಿಬೇಳೆಯನ್ನು ಇಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆ ಮಾಡಲಿಕ್ಕೆ ಅಂತ 2ರಿಂದ 3 ಟೇಬಲ್ ಸ್ಪೂನ್ ಸನ್ಪ್ಯೂರ್ ಆಯಿಲನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಖಾರಕ್ಕೆ ಅಂತೇಳಿ 2ರಿಂದ 3 ಹಸಿಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ನಾನು ಸಣ್ಣ ಸ್ಲೈಸ್ ಆಗಿ ಮಾಡಿ ಒಂದು ಬೌಲ್ ಈರುಳ್ಳಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ ನಂತರ ಕಾಯಿ ತುರಿಯನ್ನು ಅಷ್ಟೇ ನಾನು ಇಲ್ಲಿ 3/4 ಕಪ್ಪು ಕಾಯಿ ತುರಿಯನ್ನು ಸಣ್ಣದಾಗಿ ತುರ್ಕೊಂಡು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಸೊ ಕಲ್ಲುಪ್ಪು ಸ್ವಲ್ಪ ರುಚಿಗೆ ಹೆಚ್ಚು ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ವಿವರವಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಸ್ಟವನ್ನು ಹಚ್ಕೋಬೇಕು. ಅದಾದ ನಂತರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ 2 ಲೀಟರ್ ಕುಕ್ಕರನ್ನು ಬಳಸ್ತಾ ಇದ್ದೀನಿ. ಸೊ ನಾನು 1:6 ಕ್ವಾಂಟಿಟಿಯಲ್ಲಿ ಬೇಳೆ 1 ಕಪ್ ಇದ್ದರೆ 6 ಅಳತೆಯಲ್ಲಿ ನಾನಿಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನೀರನ್ನು ಬಳಸಿದ ನಂತರ ಸೊ ನಾನಿಲ್ಲಿ ತೊಗರಿಬೇಳೆಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಆ ತೊಗರಿಬೇಳೆಯನ್ನು ಆ ನೀರಿನೊಳಗಡೆ ಹಾಕಬೇಕಾಗುತ್ತೆ. ತದನಂತರ ನಾವು ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಸೊ 2ರಿಂದ 3 ವಿಷಲ್. ಆದರೆ ಬೆಂಗಳೂರಲ್ಲಿ ನಾವು ಸ್ವಲ್ಪ ಫಿಲ್ಟರ್ ವಾಟರ್ ಬಳಸೋದ್ರಿಂದ ನೀರಷ್ಟು ಗಡ್ಸಾಗಿರೋದ್ರಿಲ್ಲ. ಸೊ 2 ಕೂಗು ಸಾಕಾಗುತ್ತೆ. ಇಲ್ಲಿ ಮೊದಲನೇ ಕೂಗನ್ನು ಕೂಗಿದೆ ಕುಕ್ಕರ್. ಈಗ 2ನೇ ಕೂಗು ಕೂಡ ವಿಷಲ್ ಹೊಡೀತು. ಸೊ ಈ ಕುಕ್ಕರ್ ಆರಿದ ನಂತರ ನಾವು ಕುಕ್ಕರ್ ಮುಚ್ಚಳವನ್ನು ತೆಗೆದು ಬೇಳೆ ಬೆಂದಿದೆಯಾ ಏನು ಅಂತ ನೋಡೋಣ ಬನ್ನಿ. ಸೊ ಕುಕ್ಕರ್ ಮುಚ್ಚಳವನ್ನು ತೆಗೆದಾಯಿತು. ಬೇಳೆ ನೋಡೋಣ. ಸೊ ಇಲ್ಲಿ ಬೇಳೆನ ನಾನು ಕೇವಲ 70 ಭಾಗ ಅಷ್ಟೇ ಬೇಯಿಸ್ಕೊಂಡಿರೋದು ಫ್ರೆಂಡ್ಸ್. ಕಂಪ್ಲೀಟಾಗಿ ಬೇಳೆಯನ್ನು ಬೇಯಿಸ್ಕೋಬೇಡಿ. ಸೊ ಬಿಕಾಸ್ ಬೇಳೆ ನುಗ್ಗೆ ಸೊಪ್ಪಿನ ಜೊತೆ ಬೇಯೋದ್ರಿಂದ ನಮಗೆ ಬೇಳೆ ಕೇವಲ 60ರಿಂದ 70 ಭಾಗ ಮಾತ್ರ ಬೇಯಿಸ್ಕೋಬೇಕು. ಇವಾಗ ಈ ನೀರಿನ ಜೊತೆ ನಾನು ನುಗ್ಗೆ ಸೊಪ್ಪನ್ನು ಬಿಡಿಸಿಟ್ಕೊಂಡಿರೋವಂಥ ಬಿಳಿ ನುಗ್ಗೆ ಸೊಪ್ಪನ್ನು ನಾನು ಈ ಬೇಳೆ ಬೆಂದಿರೋ ನೀರಿಗೆ ಇಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪು ಮಿನಿಮಮ್ ನಿಮಗೆ 10 to 15 ಮಿನಿಟ್ಸ್ ಬೇಕಾಗುತ್ತೆ ಅದು ಬೇಯಲಿಕ್ಕೆ. ಚೆನ್ನಾಗಿ ಬೇಯಬೇಕು. ಆ ಬೇಳೆ ಜೊತೆ ಅದು ಚೆನ್ನಾಗಿ ಹೊಂದ್ಕೋಬೇಕು. ಸೊ ಅದು ಆಗಲೇ ಹೇಳ್ದಂಗೆ 10ರಿಂದ 15 ನಿಮಿಷಗಳ ಕಾಲ ಅದು ಟೈಮ್ ತಗೊಳುತ್ತೆ. ಈಗ 10ರಿಂದ 12 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡೋಣ ಬನ್ನಿ ನುಗ್ಗೆ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತ. ಸೊ ಇದು ನೋಡೋಕ್ಕೆ ಹೋದರೆ ನುಗ್ಗೆ ಸೊಪ್ಪು ಇನ್ನೂ ಬೆಂದಿಲ್ಲ. ಸೊ ಇದು 70 ಭಾಗ 80 ಭಾಗ ಅಷ್ಟು ಬೆಂದಿದೆ. ಸೊ ನಾನು ಇವಾಗ ನುಗ್ಗೆ ಸೊಪ್ಪಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ಆ್ಯಡ್ ಮಾಡ್ತಾ ಇರೋ ಪರ್ಪಸ್ ಏನಂದರೆ ನುಗ್ಗೆ ಸೊಪ್ಪಿನ ಜೊತೆ ಬೇಳೆ ಜೊತೆ ಉಪ್ಪು ಚೆನ್ನಾಗಿ ಸರಿ ಹೊಂದ್ಕೊಳ್ಳಿ ಅಂತ. ಈಗ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಸೊಪ್ಪು ಹುರಿಬೇಕಾದ್ರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್. ನಾನು ಇವಾಗೇ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಸೊಪ್ಪು ಬೆಂದಿದೆ. ಬನ್ನಿ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಅದನ್ನು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಸೊಪ್ಪಿಂದ. ಸೊ ಸೊಪ್ಪಿಂದ ಸಪ್ರೇಟ್ ಇದಕ್ಕೆ ಹಾಕಿದ ನಂತರ ನಾನು ಸೋಟಿನ ಸಹಾಯದಿಂದ ನುಗ್ಗೆ ಸೊಪ್ಪಲ್ಲಿರುವಂಥ ಫರ್ದರ್ ನೀರಿನ ಅಂಶವನ್ನು ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ. ಹಿಂಡ್ಕೊಂಡಾಗಿದೆ. ಇವಾಗ ನೋಡಿ, ಈಗ ಸೊಪ್ಪು ರೆಡಿ ಇದೆ ಮತ್ತು ಸೊಪ್ಪಿನ ಜೊತೆ ಉಪ್ಪು ಸಾಂಬಾರು ಕೂಡ ರೆಡಿ ಇದೆ. ಸೊ ಇದನ್ನು ಇವಾಗ ಬನ್ನಿ ನಾನು ಮತ್ತೆ ಇದನ್ನು ಹೇಗೆ ಒಗ್ಗರಣೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಸ್ಟವನ್ನು ಹಚ್ಕೋಬೇಕು. ಹಚ್ಚಿದ ನಂತರ ಒಂದು ಪಾತ್ರೆಯನ್ನು ಇಡಬೇಕು. ಪಾತ್ರೆ ಇಟ್ಟಿದ ನಂತರ ಆವಾಗಲೇ ಹೇಳಿದಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಇಲ್ಲಿ ನಾನು ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 2ರಿಂದ 3 ಹಸಿಮೆಣಸಿಕಾಯಿಯನ್ನು ಕಟ್ ಮಾಡಿ ಇಟ್ಸ್ಕೊಂಡಿರೋದನ್ನು ನಾನು ಇಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಅದನ್ನು ಕೇವಲ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬಾಡೋ ಥರ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿದ ನಂತರ ಇವಾಗ ನೋಡಿ ಹಸಿಮೆಣಸಿನ್ಕಾಯಿ ಆಲ್ಮೋಸ್ಟ್
ಫ್ರೈ ಆಗಿದೆ ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಆವಾಗಲೇ ಹೇಳಿದಾಗೆ ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ದಪ್ಪ ಈರುಳ್ಳಿ ಒಂದು ಬೌಲನ್ನು ನಾನಿಲ್ಲಿ ಈ ಎಣ್ಣೆಗೆ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಎರಡು ನಿಮಿಷ ಮಿನಿಮಮ್ ನೀವು ಅದನ್ನು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಬೇಕಾಗುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಟೈಮ್ಗೆ ನಾವು ಬೇಯಿಸ್ಕೊಂಡಿರೋ ಬೇಳೆ ಮತ್ತು ನುಗ್ಗೆ ಸೊಪ್ಪನ್ನು ಮಿಶ್ರಣವನ್ನು ಇದಕ್ಕೆ ನಾವು ಮಿಶ್ರಣ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದಾದ ನಂತರ ಚೆನ್ನಾಗಿ ಆನಿಯನ್ ಮತ್ತು ಹಸಿಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ತಿರುವಬೇಕಾಗುತ್ತೆ. ಆ ಸೊಪ್ಪು ಮತ್ತು ಬೇಳೆಯಲ್ಲಿರುವಂಥ ನೀರಿನ ಅಂಶ ಮತ್ತು ಏನು ಉಳ್ಕೊಂಡಿದೆ ಅದನ್ನು ನಾವು ಈ ಉರಿಯೋದ್ರ ಮುಖಾಂತರ ಅದನ್ನು ತೆಗಿಬೇಕಾಗುತ್ತೆ. ಸೊ ಸೊಪ್ಪು ಹುರಿದಷ್ಟು ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದಿನ ನೀವು ಆರಾಮಾಗಿ ಇಟ್ಕೋಬಹುದು ಫ್ರೆಂಡ್ಸ್. ಇವಾಗ ಸೊಪ್ಪು ಹುರಿದಿದೆ. ಸೊ ಇದಕ್ಕೆ ನಾನು ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯಿ ತುರಿಯನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊಪ್ಪಿನ ಜೊತೆ ಹದವಾಗಿ ಮಿಶ್ರಣ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ರೆಡಿಯಾಗಿದೆ. ನಿಮಗೆ ಈ ನನ್ನ ರೆಸಿಪಿ ನೀವು ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಜೊತೆನೂ ತಿನ್ಬೋದು, ಇಲ್ಲ ಒಂದು ಉಪ್ಪು ಸಾಂಬಾರು ಖಾರ ಅಂತ ನಮ್ಮ ಕಡೆ ಮಾಡ್ತೀವಿ ಅದ್ರ ಜೊತೆ ಕೂಡ ತಿನ್ಬೋದು. ನನ್ನ ರೆಸಿಪಿ, ನನ್ನ ನುಗ್ಗೆ ಸೊಪ್ಪಿನ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನೆ ಹುಡುಗಿ ರಶ್ಮಿಯನ್ನು ಇದೇ ಥರ ಮೋಟಿವೇಟ್ ಮಾಡಿ. ನಾನು ನಿಮಗೆ ಮಂಡ್ಯ ಶೈಲಿಯ ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ ಮುಂದಿನ ದಿನಗಳಲ್ಲಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಂಟಿಲ್ ಸಿ ಯು, ಲವ್ ಯು.